ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೃದಯ ರೋಗ ತಜ್ಞ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಶಿಬಿರವು ನಗರದ ವಿಜಯ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ಈ ಶಿಬಿರದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿ, ರೈಲ್ವೆ ನೌಕರರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದರು. ಇಂದಿನ ದಿನಗಳಲ್ಲಿ ಹೃದಯಾಘಾತ ಒಂದು ಭಯಾನಕ ವಿಷಯವಾಗಿದೆ. ವೃದ್ಧರು, ಯುವ ಜನತೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಬಲಿಯಾಗುತ್ತಿರುವುದು ವಿಪರ್ಯಾಸ. ಹೃದಯಾಘಾತ ರಾಜಧಾನಿಯಾಗುತ್ತಿದೆ. ಕಾರಣ ನಮ್ಮ ಯುವ ಜನತೆಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಹಾಗೂ ಚಟುವಟಿಕೆ ರಹಿತ ಒತ್ತಡದ ಕೆಲಸ. ಎಲ್ಲಿಯವರೆಗೆ ನಾವು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ರೀತಿಯ ಸುದ್ದಿಗಳು ನಮ್ಮನ್ನು ಭಯಭೀತಗೊಳಿಸುತ್ತಲೇ ಇರುತ್ತವೆ ಮತ್ತು ನಮ್ಮ ಸರದಿ ನೆನೆಸಿಕೊಂಡು ಭಯಭೀತರಾಗುತ್ತಿದ್ದೇವೆ. ಇಂದಿನ ಜನ ನಿಂತಲ್ಲಿ ಕುಳಿತಲ್ಲಿ ಕೆಲಸ ಮಾಡುತ್ತಿರುವಾಗ ತಮ್ಮ ದೈನಂದಿನ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ ಎಂದರು. ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನಾಚರಣೆ ಅಂತ ಆಚರಿಸ್ತಾರೆ, ವಿಶ್ವಾದ್ಯಂತ ಆಚರಿಸ್ತಾರೆ. ಸೊ ಅದೇ ರೀತಿ ಪ್ರತಿ ವರ್ಷ ನಾವೊಂದು ಫ್ರೀ ಕ್ಯಾಂಪ್ ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ. ಲಾಸ್ಟ್ ಟೈಮು ಮಾಡಿದ್ವಿ, ಈ ಟೈಮು ಮಾಡ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆ ಆವರಣದಲ್ಲಿ 5ನೇ ಫ್ಲೋರ್ ಆಡಿಟೋರಿಯಂನಲ್ಲಿ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮಾಡ್ತೀವಿ. ಇದರಲ್ಲಿ ಪ್ರತಿ ಪೇಷಂಟಿಗೆ ಸಮಾಲೋಚನೆ ಮಾಡ್ತೀವಿ, ಪಲ್ಸು, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ, ECG ಮಾಡ್ತೀವಿ, ಬೇಕಿತ್ತಂದರೆ ಇಕೋ ಟೆಸ್ಟನ್ನು ಮಾಡ್ತೀವಿ ನಾವು. ಸೊ ಆದ್ದರಿಂದಾಗಿ ಎಲ್ಲ ರಾಯಚೂರಿನ ಜನತೆಗೆ ನಾನು ಹೇಳೋದೇನೆಂದರೆ ಇದನ್ನು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿಸಬೇಕಂತ ನಾನು ಹೇಳ್ತೇನೆ. ಸೊ ಈ ವರ್ಷ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಏನಂತಂದರೆ ಯೂಸ್ ಹಾರ್ಟ್ ಫಾರ್ ಆಕ್ಷನ್, ಕ್ರಿಯೆಗಾಗಿ ಹೃದಯವನ್ನು ಬಳಸಿ ಅಂತ ಹೇಳ್ತಾರೆ. ಅಂದರೆ ಹಾರ್ಟ್ ಒಂದು ಅವ್ಯಯ ತಾಯಿ ಹೊಟ್ಟೆಯಲ್ಲಿದ್ದಾಗಿಂದ ಸಾಯೋವರೆಗೂ ಕೆಲಸ ಮಾಡುತ್ತೆ. ಬೇರೆ ಯಾವುದೇ ಅವಯಕ್ಕೆ ಸ್ವಲ್ಪ ರೆಸ್ಟ್ ಸಿಗ್ಬೋದು. ನಾವು ಮಲ್ಕೊಂಡಾಗ ಬೇರೆ ರೆಸ್ಟ್ ಸಿಗುತ್ತೆ, ಕಿಡ್ನಿಗೆ ರೆಸ್ಟ್ ಸಿಗುತ್ತೆ, ನಾವು ಉಪವಾಸ ಇದ್ದರೆ ಹೊಟ್ಟೆಗೆ ರೆಸ್ಟ್ ಸಿಗುತ್ತೆ. ಬಟ್ ಹಾರ್ಟಿಗೆ ಮಾತ್ರ ತಾಯಿ ಹೊಟ್ಟೆಯಿಂದ ಫಸ್ಟ್ 6 ವಾರದಲ್ಲಿ ಸ್ಥಾಪನೆ ಆಗುತ್ತೆ ಹಾರ್ಟು, ಆಮೇಲೆ ಸಾಯೋವರೆಗೂ ಕೆಲಸ ಮಾಡುತ್ತೆ. ಆದ್ದರಿಂದಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದು ನಮ್ಮ ಕೆಲಸ. ಹಾರ್ಟನ್ನು ಹೇಗೆ ನೋಡ್ಕೋಬೇಕು ಅಂತಂದರೆ ನಾವು ಕರೆಕ್ಟಾಗಿ ವ್ಯಾಯಾಮ ಮಾಡೋದು. ವ್ಯಾಯಾಮ ಅಂದರೆ ತುಂಬ ವೇಟ್ ಲಿಫ್ಟಿಂಗ್ ಎಲ್ಲ ಮಾಡೋದಬೇಕಾಗಿಲ್ಲ. ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ವಾಕಿಂಗಲ್ಲಿ ಕಿಂಗ್ ಇದೆ, ಇಸ್ ದ ಕಿಂಗ್ ಆಫ್ ಆಲ್ ಎಕ್ಸರ್ಸೈಸಸ್. ನಾವು ಪ್ರತಿದಿನ 9,000ರಿಂದ 10,000 ಸ್ಟೆಪ್ಸ್, ಶೇಕಡ 6ರಿಂದ 7 ಕಿಲೋಮೀಟರ್ ನಡೆದರೆ ನಾವು ಹೃದಯಾಘಾತ ಅಂದರೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾಯೋ ಚಾನ್ಸು ಶೇಕಡ 75ರಷ್ಟು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಪ್ರತಿದಿನ ವ್ಯಾಯಾಮ ಮಾಡಲಿಕ್ಕೆ ಬೇಕು. ಆಮೇಲೆ ಇತ್ತೀಚಿನ ದಿನದಲ್ಲಿ ಚಿಕ್ಕ ಮಕ್ಕಳಲ್ಲಿ ಅಥವಾ ಯಂಗ್ ಪೀಪಲಲ್ಲಿ 25-30 ವರ್ಷದಲ್ಲೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮೊದಲು ನಾನೇನಂತ ಇದ್ವಿ 55-65 ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇತ್ತೀಚಿನ ದಿನದಲ್ಲಿ ತುಂಬ ಚಿಕ್ಕ ವಯಸ್ಸವರೆಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೃದಯಾಘಾತ ಆಗ್ತಿದೆ, ಹಸು ನೀಗ್ತಾ ಇದ್ದಾರೆ. ಅದನ್ನು ಆದಷ್ಟು ನಾವು ತಡೆಗಟ್ಟಬೇಕು. ಅದನ್ನು ತಡೆಗಟ್ಟಬೇಕಂತಂದರೆ ಒಂದು ನಮ್ಮ ಆಹಾರ ಪದ್ಧತಿ ಬದಲಾಯಿಸ್ಕೋಬೇಕು, ನಮ್ಮ ಜೀವನ ಶೈಲಿ ಬದಲಾಯಿಸ್ಕೋಬೇಕು. ಶುಗರು, BP ಏನಾದರೂ ಇದ್ದರೆ ಕಂಟ್ರೋಲ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಇದ್ದರೆ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದೆಲ್ಲಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಹೆಲ್ತ್ ಚೆಕಪ್, ರೆಗ್ಯುಲರ್ ಹಾರ್ಟ್ ಸ್ಕ್ರೀನಿಂಗ್ 35 ವಯಸ್ಸಾದಮೇಲೆ ವರ್ಷಕ್ಕೊಮ್ಮೆ ನಾವು ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 29 ವರ್ಲ್ಡ್ ಹಾರ್ಟ್ ಡೇ ದಿನ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸದುಪಯೋಗಗೊಳಿಸ್ಕೋಬೇಕು. ಹೋದ ವರ್ಷ ಅದು ಶುಕ್ರವಾರ ಆಯಿತು, ಈ ವರ್ಷ 5 ವಾರ ಇದೆ. ಹಾಗಾಗಿ ಲಾಸ್ಟ್ ಟೈಮ್ ಒಂದು 420 ಜನ ಏನೋ ಬಂದರು. ನಾವೊಂದು 300 ಪೇಷಂಟ್ಸಿಗೆ ಫ್ರೀ ಇಕೋ ಮಾಡಿದ್ವಿ, ಎಲ್ಲರಿಗೂ ಫ್ರೀ ECG ಮಾಡಿದ್ವಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ವಿ. ಸೊ ಈ ಟೈಮು ಅದು ಆದಿತ್ಯವಾರ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಭಾಗದಲ್ಲಿ ಜನರು ಬರಬೇಕಂತ ನಾವು ಯೋಚಿಸ್ತೀವಿ. ಒಂದು 1000 ಜನ ಬಂದರೆ ತುಂಬ ಉಪಯೋಗಕರ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಈ ಕೇಳಿ ನಾನು 2 ಮಾತನ್ನು. ಈ ಸಂದರ್ಭದಲ್ಲಿ ಅಮರೇಶ್ ಇದ್ದರು.